ಸರ್, ಈಗ ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆಗ್ತಾ ಇದೆ, ಕರ್ನಾಟಕದ ಯಾವಾಗ ನಿರೀಕ್ಷೆ ಮಾಡಬಹುದು? ಯಾಕಂದ್ರೆ ದೊಡ್ಡವರನ್ನೆಲ್ಲ ಭೇಟಿ ಆಗಿದ್ದೀನಿ ಅಂತೀರಿ. ಇವಾಗ ಅವರು ಇಷ್ಟು ದಿನ ತಗೊಂಡಿದ್ದಾರಂದ್ರೆ ಅದನ್ನ ಕೆಲವನ್ನ ಮಾಡಿದಾರಂದ್ರೆ ಅದಕ್ಕೆ ಒಂದು ಉದ್ದೇಶ ಇರ್ತದೆ, ಕೆಲವು ಮಾಡಿಲ್ಲ ಅಂದ್ರೂ ಅದಕ್ಕೊಂದು ಉದ್ದೇಶ ಇರ್ತದೆ. ಯಾತಕ್ಕೆ ಮಾಡಿಲ್ಲ ಅನ್ನೋದನ್ನ ಅದು ಪರಿಪೂರ್ಣವಾಗಿ ಉತ್ತರ ಬರೋವರೆಗೂ ಆ ಉತ್ತರಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಹಾಗಾಗಿ ಅದನ್ನು ಇವಾಗ 3-4 ಮಾತ್ರ ರಾಜ್ಯಗಳು ಮಾತ್ರ ಉಳಿದಿದೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಗುಜರಾತು, ಕರ್ನಾಟಕ 4 ಮಾತ್ರ ಇವತ್ತು ಉಳ್ಕೊಂಡಿದೆ. ಈ 4ನ್ನ ಮಾಡೋ ಹೊತ್ತಿಗೆ ಅವರು ರಾಜಕೀಯವಾಗಿ ಅದನ್ನು ಗುಜರಾತದ್ದು ತೆಗೆದುಬಿಟ್ಟು ಕರ್ನಾಟಕಕ್ಕೆ ತಗೋಲ್ಲ, ಅಥವಾ ಮಧ್ಯಪ್ರದೇಶ ಉತ್ತರ ಪ್ರದೇಶ ತೆಗೆದುಕೂತು ಕರ್ನಾಟಕದೇ ಒಂದು ವಿಶೇಷವಾಗಿರ್ತಕ್ಕಂಥ, ಬಿಕಾಸ್ ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ BJPಗೆ ಕರ್ನಾಟಕನೇ ಒಂದು ಹೆಬ್ಬಾಗ್ಲಿದ್ದಂಗೆ. ರಾಜಕೀಯವಾಗಿ BJPಗೆ ಹೆಬ್ಬಾಗ್ಲು, ಸರ್ಕಾರವನ್ನು ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಅದಕ್ಕೆ ಕರ್ನಾಟಕ ರಾಜ್ಯಕ್ಕಿದೆ. ಆ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಸೂಕ್ಷ್ಮತೆಗಳು ಇರ್ಬೋದು. ಅದನ್ನೆಲ್ಲನೂ ನೋಡಿಬಿಟ್ಟು ತತ್ಕ್ಷಣ ಅವರು ನಮಗೆ ಸೂಕ್ತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತಾರೆ ಮತ್ತು ಒಳ್ಳೆ ನಾಯಕತ್ವವನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸನೂ ನನಗಿದೆ. ಸರ್, ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹಾಲಿ ಇರುವಂಥ ಒಂದು ಅಧ್ಯಕ್ಷನ ಬದಲಾವಣೆ ಮಾಡಬೇಕು ಅನ್ನೋ ಒತ್ತಡವನ್ನು ಹಾಕಿದ್ರೆ, ಸೊ ಈಗಲೂ ಕೂಡ ಇನ್ನೇನು ಕೆಲವು ದಿನಗಳಲ್ಲಿ ಅಧಿಕೃತವಾಗಿ ಆದೇಶ ಆಗುತ್ತೆ, ಅದರಲ್ಲಿ ಬದಲಾವಣೆ ನಿರೀಕ್ಷೆನ ಇಟ್ಕೊಂಡಿದ್ದಾರೆ? 100% 100% ನಾವು ಅದು ನಿರೀಕ್ಷೆನೆ ಇಟ್ಕೊಂಡು. ಈಗ ಒಂದ್ ವೇಳೆ ಬದಲಾವಣೆ ಆಗದೆ ಅವರನ್ನೇ ಮುಂದುವರಿಸೋದು ಅಂತ ಆದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿ ನೀವು ನಿಮ್ಮ ಈ ಆಂಟಿ ಆಕ್ಟಿವಿಟೀಸ್ ಏನಿದಾವೆ ಅವನ್ನ ಕಡಿಮೆ ಮಾಡ್ತೀವಿ. ಇದು ಹೈಪಥೆಟಿಕಲ್ ಇದೆ. ಇನ್ನು 4 ರಾಜ್ಯದ್ದು ಮುಗಿದ ಮೇಲೆ ಅವರು ವರಿಷ್ಠರು ಆ ಟೈಮಿಗೆ ಯಾವ ಮಾರ್ಗದರ್ಶನ ಕೊಡ್ತಾರೆ, ಯಾವ ಆದೇಶ ಕೊಡ್ತಾರೋ ಆ ಸಂದರ್ಭಕ್ಕೆ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಮುಂದೆ ಇದೇ ಜಾಗದಲ್ಲಿ ನಿಂತುಬಿಟ್ಟು ನಾವೆಲ್ಲರೂ ಒಟ್ಟಿಗೆ ನಮ್ಮ ತಂಡ ಮತ್ತು ಕರ್ನಾಟಕ ರಾಜ್ಯದ BJP ಅನೇಕ ಮುಖಂಡರುಗಳು ಇದಕ್ಕೆ ವಾದ ಮತ್ತು ಪ್ರತಿವಾದ ಎರಡೂ ಇರ್ಬೋದು, ಅದನ್ನು ನೋಡಿ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾಡ್ತೀವಿ.